ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ದೇವಾಲಯ ಎಂದರೆ ಪುಣ್ಯಸ್ಥಳ. ಶ್ರದ್ಧೆ, ಭಕ್ತಿ, ಸೇವೆ, ಸ್ಮರಣೆ ಇವೆಲ್ಲವುಗಳಿಂದ ಕೂಡಿರೋ ಒಂದು ಧಾರ್ಮಿಕ ಕೇಂದ್ರ. ದೇವರು ಎಲ್ಲ ಕಡೆ ಇದ್ದಾನೆ, ಪ್ರತಿ ವಿಷಯದಲ್ಲೂ ಇದ್ದಾನೆ. ಆದರೂ ನಾವು ದೇವಸ್ಥಾನ ಅನ್ನೋ ಸ್ಥಳದಲ್ಲಿ ಮತ್ತಷ್ಟು ಭಕ್ತಿಪೂರ್ವಕವಾಗಿ ನಮಿಸುತ್ತೇವೆ. ನಮ್ಮ ಭಾರತದಲ್ಲಿರೋ ಸಾವಿರಾರು ದೇವಾಲಯಗಳು ವಿಶ್ವಕ್ಕೆ ಪ್ರಸಿದ್ಧಿಯಾದದ್ದು. ಪ್ರತಿ ದೇಗುಲದ ಸ್ಥಳ ಪುರಾಣ, ವಾಸ್ತುಶಿಲ್ಪ, ಕಲೆ ಎಲ್ಲರನ್ನೂ ನಿಬ್ಬೆರಗಾಗಿಸುತ್ತದೆ. ದೇವಸ್ಥಾನದ ಒಳಕ್ಕೆ ಹೋಗುತ್ತಿದ್ದಂತೆ ನಮ್ಮನ್ನು ದೈವಿಕ ಶಕ್ತಿ ಆವರಿಸುತ್ತದೆ. ನಮ್ಮ ದೇಶದಲ್ಲಿರೋ ಎಷ್ಟೋ ಆಲಯಗಳು ತುಂಬ ವಿಸ್ಮಯ. ಎಷ್ಟೇ ಅದರ ಬಗ್ಗೆ ತಿಳಿದುಕೊಂಡರೂ ಇನ್ನಷ್ಟು ತಿಳಿಯೋ ಹಂಬಲ ಹುಟ್ಟಿಸುತ್ತದೆ. ಅಂತಹ ಪ್ರಮುಖ ಆಲಯಗಳ ಪವಾಡಗಳು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ವಿಡಿಯೋದಲ್ಲಿರೋ ದೇವಸ್ಥಾನಗಳು ಜನ್ಮದಲ್ಲಿ ಒಂದು ಬಾರಿಯಾದರೂ ನೋಡಲೇಬೇಕಾದ ದಿವ್ಯ ಧಾರ್ಮಿಕ ಕ್ಷೇತ್ರಗಳು. ದೈವ ವಿಸ್ಮಯಗಳ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತಷ್ಟು ಧಾರ್ಮಿಕ ಮಾಹಿತಿಗಳ ವಿಡಿಯೋ ನೋಡಲು ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ. ದೇವಸ್ಥಾನ ಎಂದರೆ ದೇವರ ವಾಸಸ್ಥಾನ ಎಂದರ್ಥ. ದೊಡ್ಡ ಆಲಯ, 4 ಗೋಡೆಗಳುಳ್ಳ ಗರ್ಭಗುಡಿ, ಗುಡಿ ಗೋಪುರ, ದೈವಶಕ್ತಿ ಸಾರೋ ಶಿಲ್ಪಕಲೆ, ಧ್ವಜಸ್ತಂಭ ಇವೆಲ್ಲದರಲ್ಲಿ ನೆಲೆಸಿರೋ ಶಕ್ತಿಯೇ ದೇವರು. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ನಂಬಿಕೆ, ಭಕ್ತಿ, ಶ್ರದ್ಧೆ ಮುಖ್ಯ. ನಮ್ಮ ದೇಶದಲ್ಲಿರೋ ಸಾವಿರಾರು ಆಲಯಗಳು ಇಂದಿನದ್ದಲ್ಲ, ಸಾವಿರಾರು ವರ್ಷಗಳ ಹಿಂದಿನದ್ದು. ದೈವಶಕ್ತಿ, ಆಲಯಗಳ ರಹಸ್ಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ಯಾವೊಬ್ಬ ಮನುಷ್ಯನಿಗೂ ಅಸಾಧ್ಯವಾದ ಸಂಗತಿಯೇ. ಪ್ರಾಚೀನ ಕಾಲದ ದೇವಸ್ಥಾನಗಳ ಕಟ್ಟಡ ಬಗ್ಗೆ ಇತಿಹಾಸಗಳಲ್ಲಿ ತಿಳಿಸಿದ್ದರೂ ಅದರ ಹಿಂದಿರೋ ದೈವ ರಹಸ್ಯ ನಿಜಕ್ಕೂ ತರ್ಕಕ್ಕೆ ನಿಲುಕದ್ದು. ಅಂಥ ಅದ್ಭುತ ದೇವಸ್ಥಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಎಷ್ಟೋ ಬಾರಿ ನಾವು ಅದೇ ದೇವಸ್ಥಾನಕ್ಕೆ ಹೋಗಿರ್ತೇವೆ, ಆದರೆ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯಗಳು ಮರ್ತೋಗಿರ್ತೇವೆ. ಇಲ್ಲ ಅಂದರೆ ಆ ವಿಷಯ ನಮಗೆ ತಿಳಿದಿರಲ್ಲ. ನೀವು ಈ ವಿಡಿಯೋದಲ್ಲಿ ತಿಳಿಸಿರೋ ದೇವಸ್ಥಾನಗಳಿಗೆ ಹೋದಾಗ ನಿಮಗೆ ಇದರಲ್ಲಿರೋ ಮಾಹಿತಿ ನೆನಪು ಆಗೇ ಆಗುತ್ತದೆ. ಪುಣ್ಯ ಕ್ಷೇತ್ರಗಳ ದರ್ಶನದಿಂದ ನಮ್ಮ ಪಾಪ ಕಳೆಯುತ್ತೆ ಎಂಬ ಬಲವಾದ ನಂಬಿಕೆ ಇದೆ. ಸಾಯೋ ಅಷ್ಟರಲ್ಲಿ ಕಾಶಿ, ರಾಮೇಶ್ವರಂ, ಕೇದಾರ್ನಾಥ್, ಅಮರ್ನಾಥ್, ಚಾರ್ಧಾಮ್ ನಂತಹ ಯಾತ್ರೆಗಳು ಮಾಡಬೇಕು ಅನ್ನೋ ಆಸೆ ಎಲ್ಲ ಭಕ್ತರಲ್ಲೂ ಇರುತ್ತೆ. ಇವೆಲ್ಲದರ ಜೊತೆಗೆ ಈ ಜನ್ಮದಲ್ಲಿ ಒಮ್ಮೆಯಾದರೂ ನೋಡಬೇಕಾದ ದೇವಸ್ಥಾನಗಳು ಹಾಗೂ ಅಲ್ಲಿರೋ ವಿಶೇಷಗಳು ತಿಳಿಯೋಣ. ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿರೋ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ ವಿಶ್ವ ಪ್ರಖ್ಯಾತ ದೈವಕ್ಷೇತ್ರ. ಒಮ್ಮೆಯಾದರೂ ನೋಡಲೇಬೇಕಾದ ಶ್ರೀಮಂತ ದೇಗುಲ. ಈ ದೇವಾಲಯದ ಗೋಪುರ ಅತ್ಯಂತ ವಿಸ್ಮಯ. 100 ಅಡಿ ಎತ್ತರದ ಗೋಪುರದ ಬಾಗಿಲಲ್ಲಿ ಕಾಣಿಸೋ ಸೂರ್ಯ ದೇವನನ್ನು ಇಂದಿಗೂ ಯಾವ ಕಡೆ ಕಾಣಿಸೋದು ಅಂತ ಖಚಿತವಾಗಿ ಹೇಳಲು ಆಗಲ್ಲ. ಇದು ದೈವ ಪವಾಡವೇ. ಈ ದೇವಸ್ಥಾನ ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕಾದ ತಾಣ. ತಮಿಳುನಾಡಿನ ರಾಮೇಶ್ವರಂ ಶ್ರೀರಾಮ ಸೀತಾಮಾತೆ ಪ್ರತಿಷ್ಠಾಪಿಸಿರೋ ಶಿವಲಿಂಗದ ದರ್ಶನದಿಂದ ಎಲ್ಲ ಜನ್ಮಗಳ ಪಾಪ ಕಳೆದೋಗುತ್ತದೆ ಎಂಬ ನಂಬಿಕೆ ಇದೆ. ಈ ಕ್ಷೇತ್ರ ಸಹ ಒಮ್ಮೆಯಾದರೂ ದರ್ಶಿಸಲೇಬೇಕಾದ ಸ್ಥಳ. ಮಹಾರಾಷ್ಟ್ರದಲ್ಲಿರೋ ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಅತಿ ದೊಡ್ಡ ಪ್ರಾಚೀನ ದೇವಸ್ಥಾನ ಕೈಲಾಸ ಮಂದಿರ. ಎಲ್ಲೋರದಲ್ಲಿರೋ ಈ ವಿಸ್ಮಯ ಆಲಯವನ್ನು ಬಂಡೆ ಮೇಲಿಂದ ಕೆತ್ತಲಾಗಿದೆ. ಅಂದರೆ ತಲೆಕೆಳಗಾಗಿ ಯು ಆಕಾರದಲ್ಲಿ ಏಕಶಿಲೆಯಲ್ಲಿ ದೇವಸ್ಥಾನವನ್ನು ನಿರ್ಮಿಸಿರೋದು ಚಮತ್ಕಾರ. ಇನ್ನು ತಮಿಳುನಾಡಿನ ತಂಜಾವೂರಿನಲ್ಲಿರೋ ಬೃಹದೇಶ್ವರ ದೇವಸ್ಥಾನ ಸಹ ವಿಶ್ವಕ್ಕೆ ಪ್ರಸಿದ್ಧಿ. 216 ಅಡಿಗಳ ಎತ್ತರದ ಮಂದಿರ. ಮೇಲ್ಭಾಗದಲ್ಲಿ ಒಂದು ಗ್ರಾನೈಟ್ನಲ್ಲಿ ಕೆತ್ತಲಾದ 80 ಟನ್ಗಳ ತೂಕದ ಕಳಶವಿದೆ. ಈ ಗೋಪುರ ಗರ್ಭಗುಡಿಗೆ ಶಕ್ತಿಯ ಪ್ರತಿಫಲನವಾಗಿದೆ. ಬೃಹದೇಶ್ವರ ದೇವಸ್ಥಾನಕ್ಕೆ ಹೋದಾಗ ತಪ್ಪದೆ ಗೋಪುರ ದರ್ಶನ ಮಾಡೋದು ಮರೆಯಬೇಡಿ. ಕೋನಾರ್ಕ್ನಲ್ಲಿರೋ ಕೋನಾರ್ಕ್ ಸನ್ ಟೆಂಪಲ್. 13ನೇ ಶತಮಾನದ ಈ ದೇವಾಲಯದಲ್ಲಿ ಸೂರ್ಯ ದೇವನ ದೊಡ್ಡ ರಥವನ್ನು ನೋಡಬಹುದು. ಸೂರ್ಯನ ಮೊದಲ ಕಿರಣ ಈ ದೇವಾಲಯದ ಮುಖ್ಯ ದ್ವಾರದ ಮೇಲೆ ಬೀಳುತ್ತದೆ.
12 ಚಕ್ರಗಳು ಸಮಯವನ್ನು ಇಂದಿಗೂ ನಿಖರವಾಗಿ ಸೂಚಿಸುತ್ತದೆ. ಮತ್ತೊಂದು ವಿಸ್ಮಯದ ಗುಡಿ ಆಂಧ್ರ ಪ್ರದೇಶದ ಲೇಪಾಕ್ಷಿಯಲ್ಲಿರೋ ಪುರಾತನವಾದ ವೀರಭದ್ರಸ್ವಾಮಿ ದೇವಸ್ಥಾನ. ಇಲ್ಲಿರೋ ತೇಳೋ ಸ್ತಂಭ ನಿಜಕ್ಕೂ ವಿಸ್ಮಯಗಳಲ್ಲೇ ವಿಸ್ಮಯ. 20 ಅಡಿ ಎತ್ತರದ ಈ ಸ್ತಂಭ ಗ್ರಾನೈಟ್ನದ್ದು. ಆದರೂ ಇದು ಭೂಮಿಯ ಗುರುತ್ವಾಕರ್ಷಣ ಬಲ ವಿರೋಧಿಸುತ್ತೆ ಮೇಲಿನಿಂದ ನೇತಾಡುತ್ತಿದೆ. ಇನ್ನು ಭಾರತದ ಮತ್ತೊಂದು ಪ್ರಸಿದ್ಧ ದೇವಸ್ಥಾನ ತಮಿಳುನಾಡಿನ ಶ್ರೀರಂಗಂನಲ್ಲಿರೋ ಶ್ರೀರಂಗನಾಥ ದೇವಸ್ಥಾನ. ನಮ್ಮ ದೇಶದಲ್ಲಿ ಅತ್ಯಂತ ಪ್ರಸಿದ್ಧ ರಾಜಗೋಪುರ ಹೊಂದಿರೋ ಭವ್ಯ ಆಲಯ. 21 ಗೋಪುರಗಳು, 1000 ಕಂಬಗಳ ಸಭಾಂಗಣಗಳಿವೆ. ವಿಷ್ಣುವಿನ ಹಲವು ರೂಪಗಳನ್ನು ದರ್ಶಿಸೋ 108 ದೇವಾನುದೇವತೆಗಳನ್ನು ಇಲ್ಲಿ ಕಾಣಬಹುದು. ಈ ಒಂದು ದೇವಸ್ಥಾನದ ಭೇಟಿಯಿಂದ ಎಲ್ಲ ದೇವರುಗಳ ಅನುಗ್ರಹ ಪಡೆಯಬಹುದು. ಇನ್ನು ತಮಿಳುನಾಡಿನ ಮಧುರೈ ಮೀನಾಕ್ಷಿ ದೇವಸ್ಥಾನ ಸಹ ವಿಶ್ವಪ್ರಸಿದ್ಧಿ. ಶಿವನು ಅಮೃತವನ್ನು ಧಾರೆ ಎರೆದ ಪುಣ್ಯಕ್ಷೇತ್ರವೇ ಮಧುರೈ. ದೇವಾಲಯದಲ್ಲಿರೋ ಕಲ್ಯಾಣಿ ಅಥವಾ ಕೊಳಕ್ಕೆ ತುಂಬಾ ವಿಶೇಷತೆ ಇದೆ. ಸ್ವರ್ಣಮಾಲಾ ತಟಾಕಂ ಎಂದು ಕರೆಯಲಾಗುತ್ತದೆ. ಈ ಕೊಳದಲ್ಲಿ ದೇವೇಂದ್ರ ಚಿನ್ನದ ಕಮಲದಲ್ಲಿ ಶಿವನನ್ನು ಪೂಜಿಸಿ ಪಾಪಗಳನ್ನು ಕಳೆದುಕೊಂಡನು ಎಂಬ ಪುರಾಣ ಕಥೆಗಳಿವೆ. ಈ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿದರೆ ಎಲ್ಲ ಪಾಪಗಳು ಕಳೆಯುತ್ತೆ ಎಂಬ ನಂಬಿಕೆಯೂ ಇದೆ. ಈ ದೇವಸ್ಥಾನಗಳು ಅಷ್ಟೇ ಅಲ್ಲ, ನೋಡಲೇಬೇಕಾದ ಇನ್ನೂ ಹಲವು ಪುಣ್ಯಕ್ಷೇತ್ರಗಳು ಇವೆ. ಆ ದೇವಸ್ಥಾನಗಳು, ಅದರ ವಿಶೇಷತೆಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.